ಬಗ್ಗೆ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಲ್ ತುಳಿತ ಪ್ರಕರಣದ ಚರ್ಚೆಯಾಗುತ್ತೆ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ, ರಾಜಕೀಯ ತಲೆದಂಡ ವಿಚಾರ ಇಲ್ಲ. ಹಾಗೆ ಸಂಪುಟ ಪುನಾರಚನೆ ಸಿಎಂಗೆ ಬಿಟ್ಟಿದ್ದು ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಂಪುಟ ಏನಾದರೂ ಪುನಾರಚನೆ ಆಗುತ್ತಾ ಅಂತ ಕೇಳಿದ್ಕೆ ಅದ್ರ ಬಗ್ಗೆ ಹೈಕಮಾಂಡೇ ನಿರ್ಧಾರವನ್ನ ಮಾಡುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಪರಿಷತ್ ವಿಚಾರ ಯಾವುದೇ ಗೊಂದಲ ಇಲ್ಲ, ಅದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಸಾಕಷ್ಟು ಹೆಸರು ನಾಮ ನಿರ್ದೇಶನಕ್ಕೆ ಬಂದಿದ್ದಾವೆ ಅಂತೇಳಿ ಕೂಡ ಹೇಳಿರೋದು. ಕಮಾಂಡ್ಗೆ ಭೇಟಿಯಾಗೋದು ಸರ್ವೇ ಸಾಮಾನ್ಯ. ಇವತ್ತು MLC ಪ್ರಶ್ನೆಗಳಿದೆ, ಇಂಥರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಸ್ವಾಭಾವಿಕವಾಗಿ ಅದನ್ನು ಕೂಡ ಅವ್ರ ವಿವರಣೆ ಕೇಳ್ಬೋದು, ಅಥವಾ ಇವರಾಗಿಯೇ ಅದನ್ನು ವಿವರಣೆ ಕೊಡುವಂಥದ್ದಾಗ್ಬೋದು. ಏನೇನಾಗಿದೆ ಅಂತ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಹೈಕಮಾಂಡ್ ಆಗಲಿ, ಇವತ್ತು ಸರ್ ಈ ಕಾಲು ತುಳಿತದ ಪ್ರಶ್ನೆ ಬಂದಾಗ ಇವರಾಗಿಯೇ ಅವ್ರಿಗೆ ಹೇಳ್ಬೋದು, ಅಥವಾ ಅವರಾಗಿ ಇವ್ರನ್ನ ಕೇಳಿದ್ರಾಗೂ ಕೂಡ ಹೇಳ್ಬೋದು. ಇನ್ನು ಉಳಿದಿದ್ದು ಭಾಳ MLC ವಿಚಾರ ಒಂದಿದೆ. ಅದನ್ನು ಬಿಟ್ಟರೆ ಇನ್ನು ಉಳಿದಿದ್ದು ವಿಚಾರಗಳು ಸಂಪುಟ ಪುನರ್ರಚನೆ ರಚನೆ ಅದೆಲ್ಲವೂ ಕೂಡ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿರುವಂಥ ಗೊಂದಲ ಏನಿಲ್ಲ. ತುಲಸದು 4 ಹೆಸರುಗಳು ಬಂದಿದ್ದಾವೆ. ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಸಮುದ್ರ ಇದ್ದಂಗೆ ಅದು. ಭಾಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರು ಕೂಡ ಇದ್ದಾರೆ. ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರಿದ್ದಾರೆ. ಹೀಗಾಗಿ ಸ್ವಾಭಾವಿಕವಾಗಿ ಅಲ್ಲಿ ಪೈಪೋಟಿ ಬರ್ತದೆ. ನೋಡಿ, ಯಾವಾಗಲೂ ಗೊಂದಲ ಸೃಷ್ಟಿಯಾದಾಗ ಹೋಲ್ಡ್ಗಿಲ್ ಮಾಡಿಸಿರಲ್ಲ, ಸ್ವಲ್ಪ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಹೈಕಮಾಂಡ್ಗೆ ಭೇಟಿಯಾಗೋದು ಸರ್ವೇ ಸಾಮಾನ್ಯ. ಇವತ್ತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗಾಗಲೇ ಹೈಕಮಾಂಡ್ ನಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ, ಅದ್ರ ಬಗ್ಗೆ ಕುತೂಹಲ ಕೆರಳಿಸ್ತಾ ಇದೆ, ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಮೀಟಿಂಗ್ ನಲ್ಲಿ ಒಂದು ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೇಳೋ ಸಾಧ್ಯತೆ ಇದೆ. ಸಚಿವ ಸಂಪುಟ ಮೇಜರ್ ಸರ್ಜರಿ ಆಗುವಂತ ಸಾಧ್ಯತೆ, MLC ಆಯ್ಕೆಗೆ ಸಂಬಂಧಪಟ್ಟಂತೆನೂ ಕೂಡ ಚರ್ಚೆ ಆಗುತ್ತೆ ಅಂತ. ಮತ್ತೊಂದು ಕಡೆ ಪ್ರಶ್ನೆ ಇರೋದು, ಸಚಿವ ಸಂಪುಟ ಏನಾದರೂ ಪುನಾರಚನೆ ಆಗೋದೇ ಆದ್ರೆ ಈ ರೇಸ್ ನಲ್ಲಿ ಯಾರ್ಯಾರಿದ್ದಾರೆ, ಹಿರಿಯ ಶಾಸಕರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ ಸುಮಾರು 11 ಜನ ಸಾವನ್ನಪ್ಪಿದ್ರು, 66 ಜನ ಗಾಯಗೊಂಡಿದ್ದಾರೆ. ಸೊ ಇದು ಮೇಜರ್ ಪ್ರಕರಣ. ಪ್ರತಿಪಕ್ಷಗಳು ಕೂಡ ಇದನ್ನು ಮುಂದಿಟ್ಟುಕೊಂಡೇ ಇವತ್ತು ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ನೀವು ಈ ಘಟನೆಗೆ ಸಂಬಂಧಪಟ್ಟಂತೆ ಸಮಗ್ರವಾದಂಥ ವರದಿಯನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿತ್ತು. ನಿನ್ನೆ ತರಾತುರಿಯಲ್ಲಿ ನೀವು ದೆಹಲಿಗೆ ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೂ ಕೂಡ ಬುಲಾವನ್ನು ಕೊಟ್ಟಿತ್ತು. ಆ ಕಾರಣಕ್ಕೆ CM ಸಿದ್ದರಾಮಯ್ಯ ಅವರು ಇವತ್ತು ಬೆಳಗ್ಗೆನೇ ದೆಹಲಿಗೆ ತೆರಳಿದ್ದಾರೆ. ಇನ್ನೇನು ದೆಹಲಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಪ್ರಾರಂಭವಾಗ್ತಾ ಇದೆ. ದೆಹಲಿಯ ACC ಕಚೇರಿಯಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ಈಗಾಗಲೇ ಉಪಸ್ಥಿತರಿದ್ದಾರೆ. ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಬೈರತಿ ಸುರೇಶ್ ಹಾಗೆ ಜಮೀರ್ ಮಹದೇವಪ್ಪ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಸೊ ಇಬ್ಬರೂ ಕೂಡ ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್ ಹಾಗೆ ACC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರ ಜೊತೆ CM ಹಾಗೆ DCM ಈಗ ಸಭೆಯನ್ನು ನಡೆಸಲಿದ್ದಾರೆ. ಈಗ ರಾಹುಲ್ ಗಾಂಧಿ ಅವ್ರಿಗಾಗಿ ಅವರು ಅಲ್ಲಿ ಕಾದು ಕುಳಿತಿದ್ದಾರೆ ACC ಕಚೇರಿಯಲ್ಲಿ. ರಾಹುಲ್ ಗಾಂಧಿ ಅವರು ಬರ್ತಿದ್ದ ಹಾಗೆ ಸಭೆ ಪ್ರಾರಂಭವಾಗುತ್ತೆ. ಸಭೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದಂಥ ಮಾಹಿತಿಯನ್ನು ಏನು ಹೈಕಮಾಂಡ್ ಕೇಳಿತ್ತು ಅದರ ವಿವರಣೆಯನ್ನು ಇವತ್ತು CM DCM ಅವರು ಕೊಡಲಿದ್ದಾರೆ. ಘಟನೆ ಯಾವ ಕಾರಣಕ್ಕೆ ಆಯಿತು, ಏನೇನೆಲ್ಲ ಆಯಿತು, ಜೊತೆಗೆ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅನ್ನುವಂತಹ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಿದ್ದಾರೆ. ಹಾಗೆ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಸರ್ಕಾರದ ಮೇಲೆ ತಿರುಗಿ ಬಿದ್ದಿದೆ, ಅದನ್ನು ನಾವು ಯಾವ ರೀತಿಯಾಗಿ ಟ್ಯಾಕಲನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಅವರ ಮುಂದೆ ಇಡಲಿದ್ದಾರೆ. ಸೊ ಇದರ ನಡುವೆ ಈಗ 4 ವಿಧಾನ ಪರಿಷತ್ ಸ್ಥಾನಗಳಿಗೆ 4 ಅಭ್ಯರ್ಥಿಗಳನ್ನು ಅಂತಿಮವಾಗಿ ಫೈನಲ್ ಮಾಡಲಾಗಿತ್ತು. ಅದನ್ನು ಹೈಕಮಾಂಡ್ಗೂ ಕೂಡ ಕಳಿಸಲಾಗಿತ್ತು. ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ತಿಪ್ಪೇಸ್ವಾಮಿ, ಯೋಗೀಶ್ವರ್, UB ವೆಂಕಟೇಶ್ ಹಾಗೆ ಪ್ರಕಾಶ್ ರಾಥೋಡ್ ಅವರ ಖಾಲಿ ಆಗಿರುವಂತಹ ಸ್ಥಾನಗಳಿಗೆ ರಮೇಶ್ ಬಾಬು, ಆರತಿ ಕೃಷ್ಣ ಹಾಗೆ ದಿನೇಶ್ ಅಮೀನ್ಮಟ್ಟು ಮತ್ತು DJ ಸಾಗರ್ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿತ್ತು. ಮುಖ್ಯಮಂತ್ರಿಗಳು ಅದನ್ನು ರಾಜಭವನಕ್ಕೆ
ಶಿಫಾರಸನ್ನು ಮಾಡಬೇಕಾಗಿತ್ತು. ಅಷ್ಟರೊಳಗೆ ಹೈಕಮಾಂಡ್ನಿಂದ ಒಂದು ಸೂಚನೆ ಬರುತ್ತೆ, ಆ ಕಾರಣಕ್ಕೆ ಅದನ್ನು ಪೆಂಡಿಂಗ್ ಇಡಲಾಗಿದೆ. ಯಾಕೆಂದರೆ ಆಯ್ಕೆಯನ್ನು ಕೆಲವು ಆಕ್ಷೇಪಣೆಗಳು ಏನು ವ್ಯಕ್ತವಾಗತ್ತೆ, ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ, ಇತ್ತೀಚೆಗೆ ಬಂದಂಥವರು, ಜೊತೆಗೆ ಕಾಂಗ್ರೆಸ್ ಬಾಗಿಲನ್ನು ನೋಡಿಲ್ಲ, ಈ ರೀತಿಯಾದಂಥ ಆರೋಪಗಳು 4 ಜನರ ಮೇಲೆ ಮಾಡಲಾಗಿತ್ತು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರ ಬಗ್ಗೆ ಕೂಡ ಪತ್ರಕರ್ತರಾದಂಥ ಸಂದರ್ಭದಲ್ಲಿ ಅವರು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ಟೀಕೆಯನ್ನು ಮಾಡಿದರು. ಅಂಥವ್ರಿಗೆ ನೀವು ಅವಕಾಶವನ್ನು ಮಾಡಿಕೊಡ್ತಿದ್ದೀರಿ ಅಂತೇಳಿ ಆರೋಪವನ್ನು ದಿನೇಶ್ ಅಮೀನ್ಮಠ್ ಅವರ ಮೇಲೆ ಕೂಡ ಮಾಡಲಾಗಿತ್ತು. ಸೊ ಆ ಕಾರಣಕ್ಕೆ ಇವತ್ತು MLC ಆಯ್ಕೆಯ ಬಗ್ಗೆ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಹೊಸದಾಗಿ ಮತ್ತೆ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಬೇಕಾ, ಅಥವಾ ಇರುವವರಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರನ್ನು ಕೈಬಿಟ್ಟು ಸೆಲೆಕ್ಟ್ ಮಾಡಬೇಕಾ, ಅಥವಾ ಇರುವಂತಹ ಪಟ್ಟಿಗೆ ಮುಖ್ಯಮಂತ್ರಿಗಳು ಅದಕ್ಕೆ ವಿವರಣೆಯನ್ನು ಕೊಟ್ಟು ಇಲ್ಲ ಮಾಡಬಹುದು, ಎಲ್ಲರೂ ಕೂಡ ಕೆಪಬಲ್ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಹೈಕಮಾಂಡ್ಗೆ ಕೊಡುವ ಮೂಲಕ ಹೈಕಮಾಂಡ್ ಮನವೊಲಿಕೆ ಮಾಡಿದ್ದೇ ಆದರೆ ಆ 4 ಜನ ಅಭ್ಯರ್ಥಿಗಳನ್ನೇ ಮತ್ತೆ ರಾಜ್ಯಪಾಲರಿಗೆ ಕಳಿಸುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಹೈಕಮಾಂಡ್ ಅದನ್ನು ಬೇಡವೇ ಬೇಡ ಅನ್ನುವಂಥದ್ದೇನಾದರೂ ತಿರಸ್ಕಾರ ಮಾಡಿದ್ದೇ ಆದರೆ ಆಗ ಹೊಸದಾಗಿ ಪಟ್ಟಿಯನ್ನು ಕೊಡಬೇಕಾಗತ್ತೆ. ಈಗಾಗಲೇ ಬೇರೆ ಹೆಸರುಗಳ ಜೊತೆ ಕೂಡ ಮುಖ್ಯಮಂತ್ರಿಗಳು ತೆರಳಿದ್ದಾರೆ. ಹಾಗಾಗಿ ಆ ಹೆಸರುಗಳನ್ನು ಕೂಡ ಸಭೆಯ ಮುಂದಿಡುವಂಥ ಸಾಧ್ಯತೆಗಳಿದೆ. ಇದರ ಜೊತೆಗೆ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆದರೆ ಹೈಕಮಾಂಡು ಡಿಸೆಂಬರ್ವರೆಗೆ ಯಾವುದೇ ಸಂಪುಟ ಪುನಾರಚನೆಯನ್ನು ಮಾಡೋದು ಬೇಡ ಅನ್ನುವಂಥ ಸಂದೇಶವನ್ನು ಮೊನ್ನೆಯಷ್ಟೇ ರವಾನೆ ಮಾಡಿತ್ತು, ಕಳೆದ ಕೆಲವು ದಿನಗಳ ಹಿಂದಷ್ಟೇ. ಸೊ ಹಾಗಾಗಿ ಸಂಪುಟ ಪುನಾರಚನೆ ವಿಚಾರ ಅಲ್ಲಿಗೆ ಸೈಲೆಂಟ್ ಆಗಿತ್ತು. ಆದರೆ ಈ ಘಟನೆಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಈ ಕಾಲ್ತುಳಿತ ಪ್ರಕರಣ ಹೆಚ್ಚಾಗ್ತಾ ಇರುವಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ಸಹಜವಾಗಿ ಅದನ್ನು ಡೈವರ್ಟ್ ಮಾಡಬೇಕು ಅಂದರೆ ನಾವು ಯಾವುದಾದ್ರೂ ಒಂದು ಮುಂಚೂಣಿ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ನೋಡ್ತಾ ಇದೆ ಅನ್ನುವಂಥ ಮಾಹಿತಿಗಳಿದೆ. ಸೊ ಹಾಗಾಗಿ ಇದರ ಬಗ್ಗೆ ಕೂಡ ಚರ್ಚೆಯಾಗುವಂಥ ಸಾಧ್ಯತೆಗಳಿದೆ. ಒಂದು ವೇಳೆ ಏನಾದರೂ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದ್ದೇ ಆದರೆ ಸುಮಾರು 11ರಿಂದ 12 ಸಚಿವರನ್ನು ಕೈಬಿಟ್ಟು ಆ ಜಾಗಕ್ಕೆ ಹೊಸಬರನ್ನು ನೇಮಕ ಮಾಡುವಂತಹ ಒಂದು ಅವಕಾಶಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ಸೌಖ್ಯ. ಯಾಕೆಂದರೆ ಡಿಸೆಂಬರ್ವರೆಗೆ ಬೇಡ ಅಂತೇಳಿ ಹೈಕಮಾಂಡೇ ಸಂದೇಶವನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಅದಕ್ಕೆ ಕೈ ಹಾಕಿಲ್ಲ. CM ಮತ್ತು DCM ಇಬ್ಬರು ಕೂಡ ಸೈಲೆಂಟ್ ಆಗಿದ್ದಾರೆ ಆ ವಿಚಾರದಲ್ಲಿ. ಆದರೆ ಈ ಪ್ರಸಕ್ತ ಬೆಳವಣಿಗೆಗಳು ಏನಾಗ್ತಾ ಇದೆ, ಸರ್ಕಾರ ಮತ್ತು ಪಕ್ಷಕ್ಕೆ ಏನು ಮುಜುಗರ ಆಗ್ತಾ ಇದೆ, ಇದನ್ನು ಗಮನದಲ್ಲಿಟ್ಕೊಂಡು ಈ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ನಾವು ಬೇರೆ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಅನ್ನುವಂಥ ಯೋಚನೆಯನ್ನು, ವಿವರಣೆಯನ್ನು ಏನಾದರೂ ಅಲ್ಲಿ ಮುಂದಿಟ್ಟಿದ್ದೇ ಆದರೆ, ಅದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದ್ದೇ ಆದರೆ ಈ ಸಂಪುಟ ಪುನಾರಚನೆಯನ್ನು ಮಾಡುವಂಥದ್ದಕ್ಕೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲನ್ನು ಕೊಡಬಹುದು. ಆಗ ಒಂದು ವೇಳೆ ಏನಾದರೂ ಕೊಟ್ಟಿದ್ದೇ ಆದರೆ ಕೆಲವೇ ದಿನಗಳಲ್ಲಿ ಸಂಪುಟ ಪುನಾರಚನೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ BK ಹರಿಪ್ರಸಾದ್ ಅವರನ್ನು ಸಂಪುಟದ ಒಳಗಡೆ ಸೇರಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿದೆ. BK ಹರಿಪ್ರಸಾದ್ ಅವರು ಕೂಡ ಈಗಾಗಲೇ ತೆರಳ್ತಾ ಇದ್ದಾರೆ ದೆಹಲಿಗೆ. ಕಾರಣ ನಾಗೇಂದ್ರ ಅವರ ರಾಜೀನಾಮೆಯಿಂದ ತೆರವಾಗಿರುವಂತಹ ಸ್ಥಾನ ಹಾಗೆ ಖಾಲಿ ಇದೆ. ಮುಖ್ಯಮಂತ್ರಿಗಳು ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಾಗೇಂದ್ರ ಅವರ ವಿರುದ್ಧವಾಗಿ ಪ್ರಕರಣಗಳ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇರೋದ್ರಿಂದ ಸಹಜವಾಗಿ ಅದನ್ನು ಹರಿಪ್ರಸಾದ್ ಅವರಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇತ್ತೀಚೆಗೆ ಕೆಲವು ದಿನಗಳ ಹಿಂದಷ್ಟೇ ಅವರು ಹರಿಪ್ರಸಾದ್ ಅವರನ್ನು ಕೂಡ ಭೇಟಿ ಮಾಡಿ ಇದರ ಬಗ್ಗೆ ಮಾತುಕತೆಯನ್ನು ನಡೆಸಿದ್ರು. ಹಾಗಾಗಿ ಒಂದು ಸ್ಥಾನ ಭರ್ತಿ ಮಾಡುವ ಬಗ್ಗೆ ಇವತ್ತು ಬಹುತೇಕವಾಗಿ ಫೈನಲ್ ಆಗುವಂಥ ಸಾಧ್ಯತೆಗಳಿದೆ ಸೌಖ್ಯ. ಶಿವು, ಹಾಗೆ ಈ ಒಂದು ಮೀಟಿಂಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಬುಲಾವ್ ಬಂದಿದೆ. ಅವರು ಕೂಡ ದೆಹಲಿಯತ್ತ ತೆರಳಿದ್ದಾರೆ. ಅಂದ್ರೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂತ ಒಂದು ಚರ್ಚೆ ಏನಿತ್ತು, ಆ ಚರ್ಚೆ ಮತ್ತೆ ಗರಿಗೆದ್ರಿದ್ಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟನೆ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಮಾತನಾಡಬೇಕು ಅಂತೇಳಿ ದೆಹಲಿ ನಾಯಕರು ಕರೆದಿರೋದಾ? ಇದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಸೌಖ್ಯ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಹಾಗೆ ಜಮೀರ್ ಅಹಮದ್ ಮತ್ತು ಬೈರತಿ ಸುರೇಶ್ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಹೈಕಮಾಂಡ್ ನಡೆಸುವಂಥ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಆದರೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳ ಮುಂದೆ ಮಾತನ್ನು ಕೂಡ ಆಡಿದ್ದಾರೆ. ಈಗ ನಾನು ದೆಹಲಿಗೆ ಬಂದಿರುವಂಥದ್ದು ಬೇರೆ ಉದ್ದೇಶಕ್ಕಾಗಿ, ನಾನು ಕೇಂದ್ರ ಸಚಿವರನ್ನು ಭೇಟಿ ಮಾಡಬೇಕಾಗಿದೆ ಇಲಾಖೆಗೆ ಸಂಬಂಧಪಟ್ಟಂತೆ. ಆ ಕಾರಣಕ್ಕೆ ನಾನು ಮೊದಲೇ ನಿಗದಿತ ಕಾರ್ಯಕ್ರಮಗಳಿತ್ತು, ಆ ಕಾರಣಕ್ಕೆ ನಾನು ದೆಹಲಿಗೆ ಬಂದಿದ್ದೇನೆ. ಬಿಟ್ಟರೆ ನಾನು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾ ಇಲ್ಲ, ಸಭೆಗೆ ನನ್ನನ್ನು ಕರೆದು ಕೂಡ ಇಲ್ಲ. ಅಲ್ಲಿ ಸಭೆಯಲ್ಲಿ ಭಾಗವಹಿಸ್ತಾ ಇರುವಂಥವರು ಕೇವಲ ಮುಖ್ಯಮಂತ್ರಿಗಳು ಮತ್ತು